ನಾವು ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿ ಅವ್ರನ್ನ ಬೃಂದಾವನ ನೋಡ್ತಿದ್ರೆ ಇಲ್ಲಿರೋಂಥ ಒಂದು ದೇವ್ರನ್ನ ನಾವು ವಿಗ್ರಹ ರೂಪದಲ್ಲಿ ಕಾಣಬಹುದು. ಅದೇ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಒಂದು ದರ್ಶನ ಒಂದು ದೇವಸ್ಥಾನದ ಹಿಂದೆ ಇದೆ. ಈ ಒಂದು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನ, ಇದರದ ಒಂದು ಇತಿಹಾಸನ ನಾವು ಹೇಳಲೇಬೇಕು. ರಾಘವೇಂದ್ರ ಸ್ವಾಮಿಯವರು ಸುಮ್ಮನೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಏಕೈಕ ವಿಗ್ರಹ ರೂಪದಲ್ಲಿರೋಂಥ ಮೊದಲನೇ ದೇವಸ್ಥಾನನೇ ಅಂತಲೇ ಹೇಳ್ಬೋದು. ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಒಂದು ಮಠದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಒಂದು ವಿಗ್ರಹ ರೂಪದಲ್ಲಿ ಕಾಣಿಸ್ಕೊತಾರೆ. ಅದು ನಮಗೆ ನಿಜವಾಗಿ ಕಾಣುತ್ತೆ. ಈ ಒಂದು ರಾಯರ ಒಂದು ಆಶೀರ್ವಾದ ಹಾಗೆ ಒಂದು ದರ್ಶನ ಇದೆ ನೋಡಿ. ಇಲ್ಲಿ ರಾಯರು ವಿಗ್ರಹ ರೂಪದಲ್ಲಿ ನಿಜವಾಗಿ ದರ್ಶನ ಕೊಟ್ಟಿದ್ದಾರೆ. ಅಂದರೆ ಒಂದು ದಿನ ಒಬ್ಬ ಅಗಸವರು ಈ ಒಂದು ನದಿಯಲ್ಲಿ ಬಟ್ಟೆ ಒಗೆಯುತ್ತಿರುವಾಗ ಈ ಒಂದು ಕಲ್ಲಿನಲ್ಲಿ ನಾನಿದ್ದೇನೆ ಎಂದು ತಿಳಿಸಿದರು ಕನಸಿನಲ್ಲಿ ಬಂದು. ಆಗ ಅಲ್ಲಿಂದ ರಾಯರನ್ನ ಈ ಒಂದು ತಗೊಂಬಂದು ಇಲ್ಲಿ ಪೂಜಿಸಲಾಗುತ್ತೆ. ಒಬ್ಬ ಬ್ರಾಹ್ಮಣರಿಗೆ ಈ ಒಂದು ವಿಗ್ರಹವನ್ನು ಒಪ್ಪಿಸಲಾಗುತ್ತದೆ. ತದನಂತರ ಇಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅಂದಿನಿಂದ ಸುಜ್ಞಾನ ತೀರ್ಥರವರಿಗೆ ಒಪ್ಪಿಸಲಾಗುತ್ತದೆ. ಸುಜ್ಞಾನ ತೀರ್ಥರವರು ರಾಯರನ್ನು ಹಂಬಲಿಸುತ್ತಾ ಇರುತ್ತಾರೆ, ಅವರನ್ನು ಸದಾ ನೆನೆಯುತ್ತಾ ಇರುತ್ತಾರೆ. ಅಂದಿನ ಕಾಲದಲ್ಲಿ ರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ಒಂದು ದೇವಸ್ಥಾನದ ಎಲ್ಲ ವೆಚ್ಚವನ್ನು ಭರಿಸ್ತಾರೆ. ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಇಲ್ಲಿ ಅವರ ಒಂದು ದೇವಸ್ಥಾನಕ್ಕೆ ಅಂದಿನಿಂದ ಇಲ್ಲಿಯವರೆಗೂ ದರ್ಶನವನ್ನು ರಾಯರು ಇಲ್ಲಿ ಎಲ್ಲರಿಗೂ ಎಲ್ಲ ಜನರಿಗೂ ನೀಡುತ್ತಿದ್ದಾರೆ. ಇಲ್ಲಿ ವಿಗ್ರಹ ರೂಪದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯವರು ಜನರಿಗೆ ಹತ್ತಿರವಾಗುತ್ತಾರೆ. ಹಾಗೆ ಇಲ್ಲಿ ಸುಜ್ಞಾನ ತೀರ್ಥರವರ ಒಂದು ಬೃಂದಾವನ ಕೂಡ ಇದೆ. ಹಾಗೆ ಇಲ್ಲಿ ನಾವು ನಂಜುಂಡೇಶ್ವರನ ಸ್ವಾಮಿಯ ಒಂದು ದರ್ಶನ ಮಾಡಿಕೊಂಡು ಹಾಗೆ ರಾಯರ ಒಂದು ದರ್ಶನ ಮಾಡಿಕೊಂಡು ಬರುವ ಒಂದು ಅವಕಾಶ ಸಿಗುತ್ತದೆ. ಇದು ರಾಘವೇಂದ್ರ ಸ್ವಾಮಿ ಮತ್ತು ನಂಜುಂಡೇಶ್ವರ ಸ್ವಾಮಿಯ ಒಂದು ನಿಜವಾದ ದರ್ಶನ. ಎಲ್ಲರೂ ಈ ಒಂದು ವಿಡಿಯೋಗೆ ನಿಮ್ಮ ಮೆಚ್ಚುಗೆಯನ್ನು ನೀಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ, ಎಲ್ಲರೂ ಕಮೆಂಟ್ ಮಾಡಿ, ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ರಾಯರು ಇದ್ದಾರೆ ಅಂತ ಒಂದು ಕಮೆಂಟ್ ಹಾಕಿ, ಓಂ ಗುರುಭ್ಯೋ ನಮಃ ಅಂತ ಒಂದು ಕಮೆಂಟ್ ಹಾಕಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಓಂ ಜೈ ಶ್ರೀರಾಮ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.